ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ ಅಮರಗೋಳ್. ಇಂದು ನಾವು ಬೀದರ್ ಜಿಲ್ಲೆ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದಿಂದ ಬಿಜೆಪಿಯ ಸಿದ್ದು ಪಾಟೀಲ್ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2023ರ ಚುನಾವಣಾ ಸಮಯದಲ್ಲಿ ಕ್ಷೇತ್ರದ ಮತದಾರರಿಗೆ ಏನೆಲ್ಲ ಭರವಸೆಗಳನ್ನು ನೀಡಿದ್ರು ಆ ಎಲ್ಲ ಭರವಸೆಗಳನ್ನು ಈಡೇರಿಸುವಂತ ಕೆಲಸಕ್ಕೆ ಶಾಸಕ ಸಿದ್ದು ಪಾಟೀಲ್ ಅವರು ಮುಂದಾಗಿದ್ದಾರೆ. ಶಾಸಕರ ಕಾರ್ಯವೈಖರಿಯ ಕುರಿತಾಗಿ ಹುಮ್ನಾಬಾದ್ ಕ್ಷೇತ್ರದ ಜನತೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನಾನೀಗ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ತಾಳಮಡಗಿ ಗ್ರಾಮದಲ್ಲಿದ್ದೇನೆ. ತಾಳಮಡಗಿ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರನ್ನು ಕೂಡ ಮಾತಾಡೋಣ. ಇಲ್ಲಿನ ಶಾಸಕ ಸಿದ್ದು ಪಾಟೀಲ್ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅಭಿವೃದ್ಧಿ ಕುರಿತಾಗಿ ಏನು ಆಶ್ವಾಸನೆ ಕೊಡ್ತಾರ, ಎಲ್ಲ ಈ ಆಶ್ವಾಸನೆಗಳು ಈಡೇರಿಸಿದ್ದಾರೆ ಇಲ್ವಾ ಅನ್ನೋದನ್ನ ಅವ್ರನ್ನ ಕೇಳೋಣ. ಸರ್, ನಿಮ್ಮ ಕ್ಷೇತ್ರದ ಶಾಸಕರು ಸಿದ್ದು ಪಾಟೀಲ್ ಅವರು ಇದ್ದಾರೆ, ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್? ಮಾಡ್ಯಾರ ಸರ್. ಎಲ್ಲ ಅಲ್ಲಿ ಇಲ್ಲಿ ಗುಡಿ ಕುಂದಿರ್ತಾರೆ, ಎಲ್ಲ ಏನೋ ಕೊಡೋರು ಕೊಡ್ಲತ್ತಾರ. ಈಗೆಲ್ಲ ಫಂಡ್ ಇದ್ರೆ ಕೊಡ್ತಾರ, ಎಲ್ಲ ಇಲ್ಲಿದ್ರೆ ಇಲ್ಲ ಅಂತೇಳಿ ಎಲ್ಲ ನಾವು ಭೀ ಮೊನ್ನೆ ಬಂದಿರಲ್ಲ ಮೀಟಿಂಗ್ ಮಾಡಿ ಹೋಗ್ಯಾರ. ಮತ್ತೆ ಹಿಂಗೆ ಸಮಾಜದವ್ರು ಹೋಯ್ತಾರ ತರ್ತಾರ, ಯಾರಿಗೆ ಬೇಕಾದ್ರೆ ಹೋಯ್ತಾರ ತರ್ತಾರ ಮತ್ತು ಕೊಡ್ತಾರ. ಬರ್ರಿ ನಿಮ್ಗೆ ಸೊಲವಾಗಿ ಬೇಕಾದ್ರೆ ನೀವು ಸ್ವಂತ ಬರ್ರಿ ಕೊಡ್ತೀನಿ ಬರ್ರಿ ಅಂತೇಳಿ ಹೊಯ್ತಾರ ಸರ್. ಇಲ್ಲಿ ಕೊಡ್ತಾರೆ ಸರ್. ಈಗ ನೀವು ಸಮಸ್ಯೆ ಅಂತ ಹೋದ್ರಲ್ಲ, ನಿಮ್ಗೆ ರಿಯಾಕ್ಟ್ ಮಾಡ್ತಾರ್ರಿ ಸರ್? ಮಾಡ್ತಾರೆ, ಅದಕ್ಕೇನಿಲ್ಲ. ಯಾರೇ ಕಿರ್ಲಿಕ್ಕೆ ಬಂದು ಹೆಗಲ್ ತಟ್ಟಿ ಮಾಡ್ತಾರೆ ಸರ್, ಅದಕ್ಕೇನಿಲ್ಲ. ಸಿದ್ದು ಪಾಟೀಲ್ ಅಭಿವೃದ್ಧಿ ಕೆಲಸ ಮಾಡತ್ತಾರ್ರಿ ಸರ್. ಮಾಡತ್ತಾರೆ ಸಿದ್ದು ಪಾಟೀಲ್ ಅವ್ರ ಏನ್ ಅಭಿವೃದ್ಧಿ ಕೆಲಸ ಮಾಡತ್ತಾರ ಹೆಂಗ್ರಿ? ಈ ಪ್ರೆಸಿಡೆಂಟ್ರ ಭಾಳ ಒಳ್ಳೆ ಕೆಲಸ ಮಾಡತ್ತಾರ. ಅದಕ್ಕೆ ಏನಂದ್ರೆ ನಮ್ಗೆ ತಾಲೂಕಾದಾಗ ಏನು ಡಿಸ್ಟರ್ಬ್ ಇಲ್ಲ. ಅವರು ಎಷ್ಟು ಕೆಲಸ ಮಾಡತ್ತಾರ ಈ ಫಸ್ಟ್ ಅಂದ್ರೆ ಈಗ ಅವ್ರು ಸರಿಯಾಗಿ ಮಾಡತ್ತಾರ. ಈಗ ಎಲೆಕ್ಷನ್ ಟೈಮ್ದಾಗ ನಿಮ್ಗೆ ಏನೇನು ಭರವಸೆ ಕೊಟ್ಟಿದ್ರ ಎಲ್ಲ ಭರವಸೆ ಈಡೇರ್ಸತ್ತಾರ? 100% ಕೊಡ್ಲತ್ತಾರ. ಅವರು ಏನ್ ಮಾಡ್ಯಾರ? ಈಗ ನಮ್ಮ ಊರಿಗೆ ನೋಡಿ ಸಾಲಿ ಇದ್ದಿಲ್ಲ, ಸಾಲಿ ಫೆಸಿಲಿಟಿ ಕೊಟ್ಟಾರ. ಶೌಚಾಲಯ ಇದ್ದಿಲ್ಲ, ಶೌಚಾಲಯ ಮಾಡತ್ತಾರ ಗ್ರಾಮ ಪಂಚಾಯತ್ಲಿ. ಮತ್ತು ಆಟೋ ಗ್ರಾಮ ಪಂಚಾಯತ್ಗೆ ಮುನ್ಸಿಪಾಲ್ಟಿ ಆಟೋ ಇದ್ದಿಲ್ಲ, ಅದು ಎಲ್ಲ ಫೆಸಿಲಿಟಿ ಮಾಡ್ಯಾರ. ಮತ್ತು ಹಾಸ್ಪಿಟಲ್ದಾಗ ಏನು ಟ್ರೀಟ್ಮೆಂಟ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಅದು ಎಲ್ಲ ಏನಂದ್ರೆ DHOಗೆಲ್ಲ ಮಾತಾಡಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿ ಕೊಡತ್ತಾರ ಸಿದ್ದು ಪಾಟೀಲ್ ಅವರು. ಏನ ಈಗ ಶಾಸಕರಾಗಿ 2.5 ವರ್ಷ ಆಯ್ತು, ಏನ್ ಅಭಿವೃದ್ಧಿ ಕೆಲಸ ಏನಾರ ಮಾಡತ್ತಾರ ಹೆಂಗ? ಮಾಡ್ತಾರ್ರಿ, ಏನ್ ಕೆಲಸ ಮಾಡ್ತಾರ. ಈಗ ನಿಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಸೌಲಭ್ಯ ಎಲ್ಲ ಅವ? ಅವರಿ. ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡ್ರಿ, ಕಲ್ಲೆ ಗಿಡತಾ ಕೊಡ್ತೀವಿ, ಅದೊಂದಿಲ್ಲ. ಎಲ್ಲ ಅದ ಖರೆ ಸವಲತ್ತು. ಶಾಸಕರು ಬಂದಾಗ ನಿಮ್ಗೆ ಸ್ಪಂದನೆ ಕೊಡ್ತಾರೋ? ಇಲ್ರಿ, ಏನು ತೊಂದ್ರೆ ಕೊಡಲಿ, ಎಲ್ಲ ಚೆನ್ನಾಗಿ ಮಾಡ್ತಾರ. ಊರಾಗ ಏನ್ ಅಭಿವೃದ್ಧಿ ಕೆಲಸ ಆಗ್ಯಾವ? ರಸ್ತೆ, ನಾಲಿ, ನೀರಿನ ಸಮಸ್ಯೆ ಎಲ್ಲ ಚಲೋ ಅದ? ಎಲ್ಲ ಚೆನ್ನಾಗದ ರೀ. ನೀರು ಎಲ್ಲ ಅನ್ನ ಎಲ್ಲ ಚೆನ್ನಾಗದ. ಮಳಿನೇ ಬಿದ್ದು ಈ ವರ್ಷ ಎಲ್ಲ ಹೊಲಗಳು ಲಾಸ್ ಆಗ್ಯಾವ ನೋಡ್ರಿ. ಬೆಳಿ ಕೈಗೆ ಬಂದಿಲ್ಲ, ದುಡ್ಡು ಕೈಗೆ ಬಂದಿಲ್ಲ, ಅದ್ರಾಗ ಲಾಸ್ ಆಗ್ಯದ ನೋಡ್ರಿ ಈ ವರ್ಷ. ನಾನೀಗ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಚಿಟ್ಕುಪ್ಪ ಗ್ರಾಮದ ಸರ್ದಾರ್ ಚೌಕ್ನಲ್ಲಿದ್ದೀನಿ. ಸರ್ದಾರ್ ಚೌಕದಲ್ಲಿರುವಂತ ಏನು ಮತದಾರನ ಮಾತಾಡ್ಸೋಣ ಸರ್. ಏನ್ ಬಿ ಇಲ್ಲ, ಮತ್ ಚಂದ ಮಾಡ್ಲತ್ತಾರ. ಏನ್ ಬಿ ಇಲ್ಲ, ಈ ಕಡೆ ಏನು ಇಲ್ಲ, ಚಂದ ಆಗ್ಲತ್ತದ. ಏನ್ ಬಿ ದಂಧೆ ಮಾಡ್ಲತ್ತಾರ, ಚಂದ ಮಾಡ್ಲತ್ತಾರ. ಇಲ್ಲಿ ರೊಕ್ಕ ಬಿ ಮಾಡ್ಯಾರಂತ, ಹಾದಿ ಮಾಡ್ಲತ್ತಾರ ಚಂದ. 2 ವರ್ಷ ಆಗ್ತಾ ಬಂತು, ಅಭಿವೃದ್ಧಿ ಕೆಲಸ ಎಲ್ಲ ಮಾಡಕತ್ತಾರ ಹಂಗಾರ? ಮಾಡ್ಲತ್ತಾರಿ, ಚಂದ ಮಾಡ್ಲತ್ತಾರ. ಡೆವಲಪ್ ಇದು ರೋಡ್ ಪೂರ ಫುಲ್ ಅವರೇ ಮಾಡಿದ್ದಾರೆ. ಸಿದ್ದು ಪಾಟೀಲ್ ಮಾಡಿದ್ದಾರೆ, ಮಿನಿ ವಿಧಾನಸೌಧ ಮಾಡಿದ್ದಾರೆ, ಅವ್ರು TPF ಎಲ್ಲ ಮಾಡಿದ್ದಾರೆ ಕೆಲಸ. ಚಿರುಪದಂತೂ ಏನು ಸಮಸ್ಯೆನೇ ಇಲ್ಲ, ಒಂದು ಕೂಡ ಸಮಸ್ಯೆ ಇಲ್ಲ. ಈಗ ಬಟ್ ಹೇಳ್ತಾ ಇದ್ದಾರೆ ಹಂಗೆ, ಈಗ ಹಂಗೆ ಹೇಳ್ತಾ ಇದ್ದಾರೆ. ಬಟ್ ಏನಪ್ಪ ಅಂದ್ರೆ ಎಲ್ಲ ವಿಫಲ ಅದ. ಏನಿಲ್ಲ, ನಮ್ಮ ಸಿದ್ದು ಪಾಟೀಲ್ ನಂಬರ್ 1 ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಕೂಡ ಖರ್ಚುಪ್ಪೇ ಇಲ್ಲ, ಏನೂ ಕೂಡ ಇಲ್ಲ. ಏನೇನು ಭರವಸೆ ಕೊಟ್ಟಿದ್ದಾರೆ ನಿಮಗ? ಭರವಸೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡ್ತೇನೆ ಅಂತ ಹೇಳಿದ್ರು, ಅದು ಕೂಡ ಬೆಡ್ ಅದು ಹಾಗೆ ಅದು ಕೆಲಸ ಆಗತ್ತೆ. ಇದು ಮಿನಿ ವಿಧಾನಸೌಧ ಮಾಡ್ತೇನೆ ಅಂತಂದಿರು, ಅದನ್ನು ಕೂಡ ಆಗಿದೆ ಕೆಲಸ. ಭರವಸೆ ಎಲ್ಲ ಕೆಲಸ ಮಾಡತ್ತಾರ, ಎಲ್ಲ ಮಾಡಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಏನು 100% ಆತ್ರಿ. ಮಗರ್ ಇದು ಬಸ್ಸಿನ ಒಂದು ಪ್ರಾಬ್ಲಮ್ ಅದ ರೀ. ನಮ್ಮ ಬಸ್ ಸಮಸ್ಯೆ ಅದ. ಬಸ್ ಅಂದ್ರೆ ಬಸ್ ಟೈಮ್ಗೆ ಬಸ್ ಇರಲ್ಲ. ಚುಡುಪಾಲ ಅದು ಮನೆಗೆ ಇಲ್ಲಿಂದ ಚುಡುಗುಪ್ಪಾಗ್ರಿ ನಮ್ಮ ಕಾಲೇಜ್ ಬಸ್ ಹೋಗೋ ಪ್ರಾಬ್ಲಮ್ ಅಲ್ಲತ್ತಿದ್ರಿ. ಹಂಗೆ ಅದ ರೀ. ಅದು ಮುಂಜಾನೆ ನಮಗೆ 7:15 ಒಂದು ಬಸ್ ಅದ ರೀ, ಅದು ಡೈರೆಕ್ಟ್ ಬಸ್ ಅದ ರೀ ಹುಮ್ನಾಬಾದ್ ರೀ. ಅದು 7:15 ಹೋಗಿ ಅಲ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ ಆಗಲ್ಲ ಸರ್, ಬೇಗ ಹೋಗ್ಬೇಕಾಗುತ್ತೆ. ಬೇಗ ಹೋಗ್ತಿದೆ. ನಮ್ಮ ಕಾಲೇಜ್ 10 ಗಂಟೆ ಇರೋದು, ಅದು 8:15 ಒಂದು ಬಸ್ ಆಗಿದ್ರೆ ಚೆನ್ನಾಗಿರುತ್ತೆ ಸರ್. ಬಸ್ ಅವ ಇಲ್ಲಿಗೆ ಏನ್ರಿ? ಬಸ್ಸಿನ ಸಂಖ್ಯೆ ಕಡಿಮೆ ಅದನ ಹೆಂಗ? ಬಸ್ಸಿನ ಸಂಖ್ಯೆ ಕಮ್ಮಿ ಅದ ರೀ, ಸ್ವಲ್ಪ ಕಮ್ಮಿ ಅದ ರೀ. ಹುಮ್ನಾಬಾದ್ ಚುಡುಗುಪ್ಪ ಬಸ್ ಕಮ್ಮಿ ಅದ ರೀ. ಶಾಸಕರ ಗಮನಕ್ಕೆ ಏನಾರ ತಗೊಂಬಂದಾರ ಬಸ್ಸಿನ ಸಮಸ್ಯೆ ಅದ ಅಂತೇಳಿ? ರೀ, ನಮ್ಮ ಬಸ್ ಕಮ್ಮಿ ಅದ ರೀ. ಹಂಗಾಗಿ ಎಲೆಕ್ಷನ್ ಟೈಮ್ದಾಗ ಏನಾರ ಬಸ್ಸಿನ ಸಂಖ್ಯೆ ಹೆಚ್ಚು ಮಾಡ್ತೀನಿ, ಬಸ್ಸಿನ ಸಮಸ್ಯೆ ನಿವಾರಣೆ ಮಾಡ್ತಾನೆ ಶಾಸಕರು ಹೇಳಿದ್ರ? ರೀ, ಹೇಳಿ. ಈಡೇರಿಸಿಲ್ಲ? ರೀ, ಈಡೇರಿಸಿ.
ಏನಾಗ್ಬೇಕಂತೀರಿ ಈಗ? ಮಾಡ್ಬೇಕ್ರಿ ಸಿದ್ದು ಪಾಟೀಲ್ ಸರ್ ಅವ್ರು ಮಾಡ್ಬೇಕಂತ. ಏನ್ ಮಾಡ್ಬೇಕು? ಒಂದು ಬಸ್ಸಿನ ಅನುಕೂಲತೆಯನ್ನು ಮಾಡ್ಬೇಕಂತ ನಾನು ಹೇಳ್ತೇನೆ. ಸರಿದಸ್ ನಮ್ಗೆ ಏನು ತಕ್ಲೀಫ್ ಅದ ಮ್ಯಾಲಿನ ದವಾಖಾನೆ ಅದ ಗೋರ್ಮೆಂಟ್, ಅಲ್ಲಿ ಏನು ಭೀ ಸವಲತ್ತಿಲ್ಲ ಸರ್. ಏನು ಭೀ ಆದ್ರೂ ರಾತ್ರಿಗೆ ಬಂದ್ ಮಾಡಿ ಇಕ್ತಾರ, ಬಂದ್ ಅದ ಹೋಗ್ರಿ ಅಂತಾರ. ಮತ್ತು ಏನು ಭೀ ಅಲ್ಲಿ ಏನಿಲ್ಲ ಸವಲತ್ತು ಏನಿಲ್ಲ. ನಮ್ಮ ಊರು ಎಷ್ಟು ದೊಡ್ಡದದ, ತಾಲೂಕೇ ಅದ. ನಮ್ಮ ದವಾಖಾನಿದಾಗ ಏನಿಲ್ಲ, ಬರೀ ಒಂದು 2 ಗೋಲಿ ಕೊಡ್ತಾರ, ಆಯ್ತು. ಹಾಂ, ಶಾಸಕರ ಗಮನಕ್ಕೆ ಹೇಳಿರ್ತಾ ತಂದಿರಿ ಯಾವಾಗ್ರ ಇದನ್ನ? ಶಾಸಕರು ಬರ್ತಾರ ನೋಡ್ತಾರ ಇಲ್ಲಿ. ಹಾಂ, ಏನ್ ಆಕ್ಷನ್ ಆಗತ್ತಿಲ್ಲ? ಅವ್ರು ಮಾಡ್ಬೇಕು ಸರ್. ಅವ್ರು ಸಿದ್ದು ಪಾಟೀಲ್ ಅವ್ರು ನಮ್ಮ ಊರಿಗೆ ಏನು ಇದಿಲ್ಲ ಅಂತಿದ್ರು. ಅವ್ರು ಬಂದ್ಮೇಲೆ ಎಲ್ಲ ಕೆಲಸ ಒಳ್ಳೇದಾಗ್ಯದ, ಎಲ್ಲ ಮಾಡ್ಲತ್ತಾರ, ಇಟ್ಟು ಮಾಡ್ಲತ್ತಾರ ಒಮ್ಮಿಗೆ. ಈಗ ಮ್ಯಾಲ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದ ಅವ್ರು ಅದೋಟ್ ಅವರು ಇದ್ರ ಪ್ರಕಾರ ಮಾಡೇ ಮಾಡ್ಲತ್ತಾರ ಅಂತೇಳಿ. ಸಿದ್ದು ಪಾಟೀಲ್ ಅವ್ರಿಗೆ ಏನು ಕುಂದು ಕೊರತೆ ಏನ್ ಬಿ ಇಲ್ಲ. ಹಾ, ಡೆವಲಪ್ಮೆಂಟ್ ಏನೇನ್ ಮಾಡ್ಯಾರ? ರೋಡ್ ಮಾಡ್ಯಾರಿ, ಗುಡಿಗಳಿಗೆಲ್ಲ ಕೊಟ್ಟಾರ. ಈಗಿನ್ನ ಒಂದ್ ನಂಬಲ್ಲಿ ಬೆಳಕೆರಾಗ ದವಾಖಾನಿ ಮಾಡ್ಲಕ್ಕ ಇದು ಮಾಡಿದ್ರ ಬೇರೆ ಪಾರ್ಟಿದವರೆಲ್ಲ ರೊಕ್ಕಾಶಿ ಮಾಡಿಕೊಟ್ಟಿಲ್ಲ. ಅದು ಒಂದು ಇಲ್ಲದ್ರೆ ಇಲ್ಲಿ ಚಿಡುಗುಂಪ ಅದಪ್ಲಿ ನಮ್ಮೂರ ಗೌರ್ಮೆಂಟ್ ದೊಡ್ಡ ಹಾಸ್ಪಿಟಲ್ ಕಟ್ಟೋರಿದ್ರು. ನಂಬಲ್ಲಿ ಶಂಕರಡ್ಡಿ ಮಗ ಅಂತೇಳಿ ಇವರು ಶ್ರೀನಾಥ್ ರೆಡ್ಡಿ ಅಂತೇಳಿ ಅವ್ರು 2 ಎಕರೆ ಹೊಲ ಕೊಡ್ಲಾಕ ತಯಾರಾಗಿರು. ಅಷ್ಟಾದ್ರೂ ರೊಕ್ಕಶ್ಯಾರ. ಅದು ಯಾಕೆ ರೊಕ್ಕಶ್ಯಾರ ಯಾಕಿಲ್ಲ, ಮುಂದೊಂದಿನ ಅವ್ರ ಪ್ರೇಡ್ ಇರೋ ತನಕ ಅದೊಂದು ದವಾಖಾನಿ ಮಾಡೇ ಮಾಡ್ತಾರೆ. ಕೆಲಸ ಚಲೋ ಮಾಡ್ಲತ್ತಾರ್ರಿ. ನಾನೀಗ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಚಿಟಗುಪ್ಪ ತಾಲೂಕಾ ಕೇಂದ್ರದಲ್ಲಿದ್ದೇನೆ. ತಾಲೂಕಾ ಕೇಂದ್ರದ APMC ಯಾರ್ಡ್ನಲ್ಲಿ ನಾನಿರುವಂಥದ್ದು. ಇಲ್ಲಿರುವಂತಹ ಸ್ಥಳೀಯರನ್ನ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಕ್ಷೇತ್ರದ MLA ಅವರು ಸಿದ್ದು ಪಾಟೀಲ್ ಅವರ ಈಗ 2.5 ವರ್ಷ ಶಾಸಕರಾಗಿ ಏನ್ರ ಅಭಿವೃದ್ಧಿ ಕೆಲಸ ನಡೆದವನ ಹೆಂಗ್ರಿ? ಮಾಡತ್ತಾರಲ್ಲ ರೀ. ಅವ್ರ ಕೆಲಸ ಏನದ ಶಾಸಕರಾಗಿ ಹುಮ್ನಾಬಾದ್ ಚಿಡುಗುಪ್ಪ ಮಾಡತ್ತಾರ ಅವ್ರು. ಅದೊಟ್ಟು ಬಿಟ್ಟು ಮತ್ತೇನು ಸರ್? ಏನೇನು ಅಭಿವೃದ್ಧಿ ಕೆಲಸ ನಡೆದವ್ರಿ? ಏನು ರೋಡು ಅವೆಲ್ಲ ಏನು ಮಾಡಬೇಕು ಅದು ಮಾಡ್ಲತ್ತಾರ ಶಾಸಕರು. ಈಗ ಅವ್ರದ್ದು ರನ್ನಿಂಗ್ ಗೌರ್ಮೆಂಟ್ರ ಇಲ್ಲ, ರನ್ನಿಂಗ್ ಗೌರ್ಮೆಂಟ್ದವ್ರದ್ದು ಹೆಚ್ಚಾಗ್ತಾವ. ಇವರು ಪ್ರೆಸೆಂಟ್ MLA ಯಾರ ಏನು ಬಜೆಟ್ ತಂದು ಮಾಡಬೇಕು, ಇಲ್ಲೆಲ್ಲ ರೋಡ್ ಅದು ಮಾಡಿಸ್ಲತ್ತಾರ ಅವ್ರು. ಸಮಸ್ಯೆ ಅಂತ ಹೋದಾಗ ಸಿದ್ದು ಪಾಟೀಲ್ ಅವ್ರ ಕೈ ಸಿಗತ್ತಾರ? ಹಾಂ, ಸಿಗ್ಲತ್ತಾರ. ಜನರ ಕೈಗೆ ಸಿಗ್ಲತ್ತಾರ, ಜನರ ಮಧ್ಯದಾಗ ಇರ್ಲತ್ತಾರ, ಎಲ್ಲರದು ಕೆಲಸ ಮಾಡ್ಕೊಳ್ಲತ್ತಾರ ಅವ್ರು. ಫಸ್ಟ್ ಟೈಮ್ MLA ಆಗ್ಯಾರ, ಅವ್ರ ಕೆಲಸ ತೃಪ್ತಿ ಅದಾನ? ಹಾಂ, ತೃಪ್ತಿ ಅದ ಸರ್. ಫಸ್ಟ್ ಟೈಮ್ ಯಾರಿಗೂ ನಾಲೆಜ್ ಇರಲ್ಲ. ಈಗ ನಾವೇ ಹುಟ್ಟಿದ್ವಾ ಈಗ ಬರಲ್ಲ. ಈಗ ಶಾಸಕರ ಅವ್ರು ಈಗ ಮತ್ತೂ ಒಳ್ಳೆ ಕೆಲಸ ಮಾಡ್ಲತ್ತಾರ. ಇಲ್ಲ ಸರ್, ಕೆಲಸ ಮಾಡತ್ತಾರ. ಮತ್ತೇನದಂದ್ರೆ ರಾಶಲ್ ಬಳಕೆ ಬರಲಿ ಸರ್. ಅವ್ರೊಂದು ಕೆಲಸ ಭಾಳ ಕೆಲಸ ಮಾಡ್ಕೊಂಡು ಬರಲಿಲ್ಲ. ಬೆಳಕೆರೆ ಊರಮ್ಮ ಸರ ಮನೆ ಕೆಲಸ ಇಲ್ಲ. ಬೆಳಕೆರೆ ಹನುಮಂದ್ರ ಗುಡಿ ಆಗಲಿ, ರೋಡ್ ಆಗಲಿ, ಎಲ್ಲ ಮಾತಿನ ಸವಲತ್ತು ಮನೆ ಮಾಡಲಿ ಬೆಳಕೆರೆ ಸರ್. ರಾಶಲ್ ಬರಲಿ ಸರ್. ಸಿದ್ದು ಪಾಟೀಲ್ ಕೆಲಸ ಏನೋ ಮುಂದಕ್ಕೆ ಏನೋ ಮಾಡಲಿ. ಈಗ ಸರಿ ಸರ್ ಮೇಲೆ ಕೆಲಸ ಅವನು ಆಗಿಲ್ಲ ಸರ್ ಬೆಳಕೆರೆ. 2.5 ವರ್ಷ ಏನು ಕೆಲಸ ಆಗ್ಯಾವನ ಆಗಿಲ್ರಿ ಬೆಳಕೆರೆ? ಏನು ಕೆಲಸ ಇಲ್ಲ ಸರ್. ಮಾಡತ್ರಿ, ಹಳ್ಳಿಗೆ ಮಾಡತ್ತಾರ. ತಾಮಡಿಗೆ ಅದು ದುನಿಯಾ ಡೆವಲಪ್ ಮಾಡ್ಯಾರ. ಇಲ್ಲ ನಮ್ಮ ಊರಿಗೆ ಬಿ ಕೊಟ್ಟಾರ, ಹೊಸಳಿಗೆ ಬಿ ಮಾಡತ್ತಾರ್ರಿ. ಕೆಲಸ ಮಾಡತ್ತಿಲ್ಲ ಮಾಡತ್ತಾರ. ಏನೇನು ಮಾಡತ್ತಾರಿ? ಕಾಲೇಜ್ ಅದು ಕಟ್ಲತ್ತಾರ. ತಾಳ್ಮಡಿಗೆ ದುನಿಯಾದ ಭಾಳ ದೊಡ್ಡದು ಕಾಲೇಜ್ ಕಟ್ಲತ್ತಾರ. ಇಲ್ಲಿ ನಮ್ಮೂರಿಗೆ ಬಿ ಅದು ನೀರಿನ ಸಮಸ್ಯೆ ಇತ್ತು, ಅದು ಬಿ ಮಾಡ್ಯಾರ. ಅವ್ರು ಮಾಡಿಲಕ್ಕ ಮಾಡ್ಯಾರ್ರಿ. ಈಗ 2023 ಎಲೆಕ್ಷನ್ ಸಮಯದಾಗ ನಿಮ್ಗೆ ಏನೇನು ಭರವಸೆ ಕೊಟ್ಟಿದ್ರು ಆ ಎಲ್ಲ ಭರವಸೆಗಳನ್ನ ಈಡೇರ್ಸಾಕತ್ತಾರ ಇಲ್ಲ? ಒಮ್ಮಿಗೆ ಹೆಂಗಾಯ್ತವ್ರಿ ಮಾಡ್ಲತ್ತಾರ. ಧೀರೆ ಮಾಡತ್ತಾರ. ಮಾಡತಿಲಕ್ಕ ಮಾಡತ್ತಾರ, ಕೆಲಸ ಮಾಡತ್ತಾರ. ಏನೇನು ಸಮಸ್ಯೆ ಇತ್ತು ನಿಮ್ಮ ಊರಾಗ? ನಮ್ಮೂರ ದುನಿಯಾ ಸಮಸ್ಯೆ ಇದ್ದವ್ರಿ ಒಂದು ಪರಿಹಾರ ಮಾಡ್ಕೊತ ನಡೆದಾರ. ಈಗ ಅದು ಏನಂತಾರ ಫಿಲ್ಟರ್ ನೀರಿಂದ ಒಂದು ಮಾಡ್ಸ್ಯಾರ. ಮತ್ತೀಗ ಗುಡಿದು ಅವೆಲ್ಲ ಮಾಡ್ಲತ್ತಾರ. ಗುಡಿ ವಾಲ್ಮೀಕಿ ಗುಡಿ ಬರೋ ಒಂದು ಬೋರ್ವೆಲ್ ಹೊಡ್ಕೊಟ್ರ. ಏನೋ ಮಾಡ್ತಾರ ಕೆಲಸ. ಏನೋ ಅದನ್ನಿಲ್ಲ. ಒಮ್ಮಿಗೆ ಮಾಡಂದ್ರೆ ಹೆಂಗೆ ಮಾಡ್ತಾರ? ಇಲ್ಲಿ ಹೆಚ್ಚಿ ಡೆವಲಪ್ ತಾಮಡಿಗೆ ಮಾಡ್ಯಾರ ನೋಡ್ರಿ. ದುನಿಯಾ ಬೆಸ್ಟ್ ಮಾಡ್ಯಾರ. 2.5 ವರ್ಷದಾಗ ಅವ್ರ ಕೆಲಸಗಳನ್ನ ತೃಪ್ತಿ ಕೊಟ್ಟಾವ, ಕೆಲಸ ಮಾಡತ್ತಾರ್ರಿ. ಇನ್ನು ಏನೇನ್ ಆಗ್ಬೇಕು ನಿಮ್ ಊರೊಳಗ? ಮಾಡ್ತಾರ್ರಿ. ಅವ್ರಿಗೆ ಏನೇನ್ ಆಗ್ಬೇಕು? ದುನಿಯಾದವ್ರಿ ಕೆಲಸ ಏನೇನ್ ಆಗ್ಬೇಕು? ಏನೋ ಅವು ರೋಡ್ ಅದ. ನೀ ರೋಡಿಗೆ ಅಲ್ಲಿ ನಮ್ಮ ಹೊಲಗಳಿಗೆ ಜರ್ CC ರೋಡ್ ಮಾಡಿಕೊಡು ಅಂತ ಹೇಳಿದೀವಿ, ಅದು ಬಿ ಮಾಡ್ತೀವಿ ಅಂದಾರ. ಒಮ್ಮಿಗೆ ಹೆಂಗಾಯ್ತದ್ರಿ ಪಾಪ ಮಾಡ್ತಾರ. ಎಲ್ಲ ಊರಿಗೆ ಹೋಗ್ಬೇಕಲ್ಲ ಅವ್ರು ಬಿ. ನಮ್ಮ ಶಾಸಕರೇ ಅವರು. ನಾವು ಖಾಸ್ ಮನುಷ್ಯರು ಅವರು. ಅವ್ರ ನಂಬರ್ ಅದ, ಎಲ್ಲ ಅದ ನಂಬಲ್ಲಿ. ಸಂತೋಷ್ ಗೌಡ್ರ ನಂಬರ್ ಅದ, ಸಿದ್ದು ಪಾಟೀಲ್ ಅವ್ರ ನಂಬರ್ ಅದ. ಅಂದ್ರೆ ನಮ್ಮ ಕೆಲಸ ಅಂದ್ರೆ ಒಂದು ಎಳ್ಳಿನ ದಾಣಿ ಒಟ್ಟು ಬಿ ಮಾಡಿಲ್ಲ ಅವ್ರಿನ್ನ. ನಮ್ಮ ಮನೆ ಮತ್ತು ಹ್ಯಾಂಡಿಕ್ಯಾಪು ಇಲ್ಲಂದ್ರೆ ಮತ್ತೆ ಬಿ ನಂದು ಬಿ ಕಾರ್ಡ್ ಅದ. ಆಯ್ತು. ಸಮಸ್ಯೆ ಅಂತ ಹೋದಾಗ ಸ್ಪಂದನೆ ಕೊಡತ್ತಾರ ಇಲ್ಲ? ಇಲ್ಲ, ಕೊಟ್ಟಿಲ್ಲ. ನಮ್ಗಾರ ಮನೆ ಸಲಕರ ಏನು ಬಿ ಕೊಟ್ಟಿಲ್ಲ. ಊರಾಗ ಬಿ ಬರ್ತಾ ಅಂತಂದ್ರು ಭೇಟಿ ಮಾಡ್ತಾ. ಊರಾಗ ಬಂದ ಮೇಲೆ ಗೆದ್ದು ಕೆಲಸ ಮಾಡಲ್ಲ ಹೋಲಿ ಅಂದ್ರೆ ಬಂದು ಭೇಟಿ ಆಗಿಂದೆ ಮಾತು ಬೇರೆ ಇರ್ತದ. ಮತ್ತೆ ಬಂದು ಭೇಟಿ ಆಯ್ತಾ ಅಂತಂದ್ರೆ ಒಟ್ಟು ಬಂದಿಲ್ಲ, ವಾಡಿ ಊರಿಗೆ ಬಂದಿಲ್ಲ ಅವ್ರು.
ಎರಡೂವರೆ ವರ್ಷ ಆತು ಓಟ್ಲ ತಗೊಂಡಾರ ಊರಿಗೆ ಬಂದಿಲ್ಲ ಅಂದ್ರೆ ಹೆಂಗಿದು? ಅದೇ ನಾವು ಬಿ ಅದೇ ಲೆಕ್ಕದಾಗ ಕುಂತಿದ್ದೇವ್ರಿ. ನಂಬರ್ ಅದ, ಫೋನ್ ನಂಬರು ಹಚ್ಚದೇವು ಅಂತಂದ್ರೆ ಈ ನಮ್ಮ ಕಾಕೋರ್ ನೆಹರು ಅವ್ರ ಹಳಿಕೆಡಕ ಅವ್ರು ಬಿ ಅದೇ ನಮ್ಮ ಪಾರ್ಟಿದಾಗ ಯಾರ, ನಾವು ಬಿ BJP ಪಾರ್ಟಿನೇ ಇದ್ದೇವೆ. ಈಗ ಏನ್ ಬಿ ನನ್ನ ಕೆಲಸನೇ ಮಾಡಿಲ್ಲ ಅವ್ರು. ಹ್ಯಾಂಗ ಮಾಡ್ಬೇಕು? ಕಾರ್ಯಕರ್ತರ ಕೆಲಸನ ಮಾಡತ್ತಿಲ್ಲ. ಹಾ ಮಾಡಿಲ್ಲ. ಏನ್ ಹೇಳ್ತೀರಿ ಶಾಸಕರಿಗೆ ಈಗ? ಆಯ್ತು, ನಮ್ಮ ನಾಗಮೂರ್ಷಣ ಅಂತ ಹೇಳಿ ಶಾಸಕರ ಬಲ್ಲಿ ಇರ್ತಾರ ನೋಡ್ರಿ ಅವರು ನಮ್ಮ ಸೋಮನಾಥ್ ಗೌಡ್ರು ಅವ್ರಿಗೆ ಒಂದೆರಡು ಹೇಳಿ ಭೇಟಿ ಆದೆವು. ಫೋಟೋವ ಫೋನಿನಾಗ ಎಲ್ಲವ ಅಂದ್ರೆ ನಮ್ದು ಕೆಲಸ ಹಿಂಗ್ ಗರಿಬರ್ದು ಏನ್ ಬಿ ಕೆಲಸನೇ ಮಾಡಿಲ್ಲ. ಅಂದ್ರೆ ಕೆಲಸಗಳು ಏನ್ ಆಗತ್ತಿಲ್ಲ. ಕೆಲಸ ಏನು ಬಿ ಮಾಡಿಲ್ಲ. ನಾವು ಸುಳ್ಳ್ಯಾಕ ಹೇಳ್ಯಾರಿ, ಮಾಡಿದ್ರೆ ಮಾಡ್ಯಾರ ಅಂತ ಹೇಳ್ತೇವೆ. ಕೆಲಸ ಏನೂ ಮಾಡಿಲ್ಲ. ನಾನೀಗ ಚಿಟಗುಪ್ಪ ತಾಲೂಕಾ ಕೇಂದ್ರದ ಮಾರ್ಕೆಟ್ನಲ್ಲಿದ್ದೇನೆ. ಮಾರ್ಕೆಟ್ನಲ್ಲಿರುವಂತಹ ಸ್ಥಳೀಯರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಕ್ಷೇತ್ರ ಶಾಸಕರು ಸಿದ್ದು ಪಾಟೀಲ್ ಅವರ ಏನ್ ಅಭಿವೃದ್ಧಿ ಕೆಲಸ ಮಾಡತ್ತಾರ ಹೆಂಗ್ರಿ? ಈಗ ಮಾರ್ಕೆಟ್ ಏನು ಮೊದ್ಲಿಂದಕ್ಕೆ ಈಗಿಂದಕ್ಕೆ ಚೇಂಜ್ ಆಗೈತೆ, ಡೆವಲಪ್ಮೆಂಟ್ ಆಗೈತೆ? ಚೇಂಜ್ ಆಗೈತೆ ಸರ್. 2.5 ವರ್ಷ ಆಯ್ತು. ಏನೇನ್ ಮಾಡ್ಯಾರ ಡೆವಲಪ್ಮೆಂಟ್? ಮಾಡ್ಯಾರಿ ಸರ್. ಏನೇನಾಗ್ಯಾವ ಡೆವಲಪ್ಮೆಂಟ್? ಡೆವಲಪ್ಮೆಂಟ್ ಏನಾಗಿದೆ ಸರಿಯಾಗ ರಸ್ತೆ, ಫುಟ್ಪಾತ್ ಎಲ್ಲ ಚಲೋ ಆಗ್ಯಾವ್ರಿ? ಸರಿಯಾಗ ಮೊದ್ಲೆಲ್ಲ ಹಿಂಗ ಇದ್ವ, ಈಗ ಚೇಂಜ್ ಆಗ್ಯಾವ್ರಿ? ಮೊದಲು ಹೇಳಿದ್ರೆ ಹಂಗೆ ಅವ್ರಿ. ಈಗ ಸಿದ್ದು ಪಾಟೀಲ್ ಅವ್ರ ಶಾಸಕರಾದ್ಮೇಲೆ ಏನೇನು ಅಭಿವೃದ್ಧಿ ಮಾಡ್ಯಾರ್ರಿ? ಅಭಿವೃದ್ಧಿ ಮಾಡೋದ್ರಿ ಏನ ನಾವು ಮಾರ್ಕೆಟ್ದಾಗ ಇರೋರು. 2.5 ವರ್ಷ ಏನ್ ಕೆಲಸ ಮಾಡತ್ತಾರ? ಮಾಡ್ಲತ್ತಾರ. ಈಗ ಸಿದ್ದು ಪಾಟೀಲ್ ಅವ್ರ ಶಾಸಕರಾದ್ಮೇಲೆ 2.5 ವರ್ಷ ಆತ್ರಿ ಶಾಸಕರಾಗಿ. ಕೆಲಸಗಳು ಏನ್ ಹೆಂಗ್ ನಡ್ದಾವ್ರಿ ಅವರು? ಸರ್ ನಡ್ದಾವ್ ಸರ್, ಅವ್ರ ತಕ್ಕ ನಡ್ದಾವ್ರಿ. ಇಲ್ಲಿ ವಿಧಾನಸಭಾ ಮಾಡ್ಯಾರ್ರಿ. ಈಗ ಮಿನಿ ವಿಧಾನಸಭಾ ರೋಡ್ಸ್ ಆಗ್ಯಾವ್ರಿ, ನಾಲೀಸ್ ಆಗ್ಯಾವ್ರಿ. ಅದೇನಾಗ್ಯಾವ ಮನಿ ಕೊಟ್ಟವ್ರಿ. ಡೆವಲಪ್ಮೆಂಟ್ ಮಾಡಕತ್ತಾರ. ಮಾಡ್ಲತ್ತಾರ. ಈಗ ನೀವು ಹೋದಾಗೆಲ್ಲ ನಿಮ್ ಕೈ ಸಿಗ್ತಾರ? ಸಿಗ್ತಾರೆ. ಹಂಗೇನಿಲ್ಲ ಸರ್, ಫೋನ್ ಹತ್ತಿರ ಬಿ ಕೆಲಸ ಮಾಡ್ತಾರ. ಏನಾರ ಇತ್ತಂದ್ರೆ ನಾವು ಫೋನ್ ಬೇಸ್ದಂದ್ರೆ ಕೆಲಸ ಮಾಡ್ತಾರ. ಫಸ್ಟ್ ಬಾರ್ MLA ಆಗ್ಯಾರ. ಹೆಂಗ ಅಭಿವೃದ್ಧಿ ಕೆಲಸ ಎಲ್ಲ ಚಲೋ ಮಾಡತಾರ? ಹಂಗಿಲ್ಲ, ನಾವು ಏನ್ ತಕ್ಲೀಫ್ ಅವ್ರ ಬಲ್ ಹೋಗಿರೋ ಅವ್ರು ಮಾಡ್ತಾರ್ರಿ. ಹೋಗಲ್ದೇನೆ ಮಾಡಲ್ಲ. ಯಾರಾಗಿರ್ಬಿ, ನೀವ್ ಆಗಿರ್ಬಿ, ನಾ ಆಗಲಿ. ತಕ್ಲೀಫ್ ಅಂತೇಳಿ ಹೋದ್ರ ಫೋನ್ ಹಚ್ಚಿರ ರಿಯಾಕ್ಟ್ ಮಾಡತ್ತಾರ, ರೆಸ್ಪಾನ್ಸ್ ಕೊಡ್ತಾರ್ರಿ. ಏನೇನ ಕೊರತೆ ಅವ ಇಲ್ಲಿ ಚಿಟಗುಪ್ಪದಾಗ? ಇನ್ನೂ ಏನೇನ್ ಆಗ್ಬೇಕು? ಆಗ್ಬೇಕು ಸರ್, ಅದ್ರ ತಕ್ಕ ಆಗ್ಬೇಕು. ಅದು ಇನ್ನ ಮುಂದ್ ನೋಡ್ತಾರ. ತಾಲೂಕಾ ಕೇಂದ್ರ ರಚನೆ ಆಗೈತಿ, ಏನೇನ್ ಅಭಿವೃದ್ಧಿ ಆಗ್ಬೇಕಂತಿಲ್ಲಿ? ಇಲ್ಲ ಆಗದ್ದರಿ, ಇನ್ನ ಯಾವ್ಯಾವ ಅವ್ರು ಹೇಳಿದಷ್ಟು ಆಗಿಲ್ಲ, ಕಮ್ಮಿ ಆಗ್ಯಾವ. ಎಲೆಕ್ಷನ್ ಭರವಸೆ ಕೊಟ್ಟಿದ್ದು ಒಂದೊಂದಾಗ ಮಾಡತ್ತಾರ? ಹೆಂಗ ಮಾಡ್ಲತ್ತಾರ? ಒಂದೊಂದೊಂದು ಎರಡೆರಡು ನೀವು ಹೇಳಿದಂಗ ನಾವು ಏನಾರ ಒಂದು ತಕ್ಲೀಫ್ ಇತ್ತು ಹೋಗಿರ್ ಮಾಡ್ಲತ್ತಾರ ಸರ್. ಹಂಗೇನಿಲ್ಲ. ಏನೇನಾಗ ಡೆವಲಪ್ಮೆಂಟ್ ಇಲ್ಲಿ ನೋಡ್ರಿ, ಮಿನಿ ವಿಧಾನಸಭಾ ಆಗ್ಯದ್ರಿ ಒಂದು. ರೋಡ್ಸ್ ಆಗ್ಯಾವ್ರಿ, ಮನಿ ಇಲ್ದವ್ರಿಗೆ ಮನಿ ಕೊಟ್ರಿ. ಅವ್ರ ಬಲ್ ನಮ್ದು ಏನ್ ಬಿ ಕಡೆ ಅದ ಹೋಗಿ ಕೇಳಿ ಕೊಡ್ಲತ್ತಾರ. ಈಗ ನಿಮ್ ಕ್ಷೇತ್ರ ಶಾಸಕರು ಸಿದ್ದು ಪಾಟೀಲ್ ಅವ್ರ ನಿಮ್ ಊರಾಗ ಏನಾರ ಡೆವಲಪ್ಮೆಂಟ್ ಮಾಡಾರನ ಇಲ್ಲ? ನಮ್ಮ ಊರಾಗ ಡೆವಲಪ್ಮೆಂಟ್ ಏನ್ ಬಿ ಮಾಡಿಲ್ಲ ನೋಡ್ರಿ ಸರ್. ಏನು ಕೆಲಸ ಆಗತ್ತಿಲ್ಲ? ಏನ್ ಬಿ ಆಗಿಲ್ಲ ಸರ್. ಅದು ಇದು ಸರ್ವಿಸ್ ರೋಡ್ ಮಾಡ್ಲಕ್ ಹಚ್ಚಾರ. ಇದು ಸರ್ವಿಸ್ ರೋಡ್ ಮಾಡ್ಲಕಂದ್ರು 1 ವರ್ಷ ಆಗ್ಯದ್ರಿ ಸರ್. ಇದು ದಂಧೆನೇ ಆಗಿಲ್ಲ ಸರ್ ಸರ್ವಿಸ್ ರೋಡ್. ಊರ್ ಮಂದಿ ಎಲ್ಲ ಜಗಳ ಮಾಡಿ ಅದು ಖಬ್ರಸ್ತಾನ್ ಇತ್ತು ಪಲ್ಲೆ. ಅದು ಖಬ್ರಸ್ತಾನ ಸರ್ವಿಸ್ ರೋಡ್ ಸಲ್ಯಾಕ ಇದು ಮಾಡಿದ ಸಲ್ಯಾಗ 1 ವರ್ಷ ದಂಧೆನೇ ಆಗಿಲ್ಲ. ಹ್ಯಾಂಗ ಮಾಡ್ಬೇಕು ಸರ್? ಅದು ಶಾಸಕರಿಗೆ ಹೇಳಿರ ಹೆಂಗ? ಅದು ಇದು ದಂಧೆ ಆಗಿಲ್ಲ ಸರ್. ಇದು ಆಗಿಲ್ಲ ದಂಧೆ ಇನ್ನ ಅದು ಪೆಂಡಿಂಗ್. ಅದು ರೋಡಿನ ಮಾಡಿಲ್ಲ ಸರ್. ಇನ್ನ ನಿಮ್ಮ ಶಾಸಕರು ಸಿದ್ದು ಪಾಟೀಲ್ ಅವ್ರ ಏನ್ ಡೆವಲಪ್ಮೆಂಟ್ ಏನಾರ ಮಾಡಕತ್ತಾರನ ಇಲ್ರಿ? ಮಾಡ್ತಾರ್ರಿ. ಏನ್ ಮಾಡ್ತಾರ, ಯಾವಾಗ ಬರ್ತಾರ ಯಾವಾಗಿಲ್ಲ. ಏನ್ ಸಮಸ್ಯೆಗಳು ಒಟ್ಟು ಈಗ ಬಂದಾರ, ಇನ್ನ 1 ಸಾರ್ನು ಬಂದಿಲ್ಲ ಇಲ್ಲಿ ಹುಡುಗಿ. ಏನ್ ಸಮಸ್ಯೆಗಳು ಏನೋ ಏನಿಲ್ಲ ನೋಡ್ಬೇಕು, ಕೇಳ್ಬೇಕು. ಅವರೆಲ್ಲ MLA ಸಾಬ್ರು ಶಾಸಕರು ಹೊಸದಾಗ ಆಗಿರ್ತಾರ. ಅವ್ರ ಕೆಲಸ ಸರಿಯಾಗಿ ಮಾಡ್ಬೇಕು. ಇನ್ನ 1 ಸಾರಿನೂ ಬಂದಿಲ್ಲ ಇಲ್ಲಿ. 1 ಸಾರಿ ಒಟ್ಟ ಬಂದಿಲ್ಲ ಸರ್. ಏನ್ ಬರ್ತಾರ ಸರ್? ಯಾವಾಗ ಎಲೆಕ್ಷನ್ ಟೈಮ್ ಏನೇನು ಭರವಸೆ ಕೊಟ್ಟಿದ್ರಿ ನಿಮ್ಮ ಊರಿಗೆ? ರಸ್ತೆದ್ದು, ನಾಲೆದು ಏನು ಇನ್ನ ಕೊಟ್ಟಿಲ್ಲ ಸರ್. ಏನು ಕೊಟ್ಟಿಲ್ಲ. ಊರೊಳಗೆ ಏನೇನು ಸಮಸ್ಯೆ ಅವ? ಈಗ ಎಲ್ಲ ಖಾಲಿ ಸಮಸ್ಯೆ ಇದೆ ಸರ್, ರೋಡ್ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆ ಇದೆ ಸರ್. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೇಲೆ ಸ್ವಲ್ಪ ವಿಳಂಬ ಆಲತ್ತವ ಬಿ. ಆಯುರ್ವೇದಿಕ್ ದವಾಖಾನೆ ಕಟ್ಸ್ಯಾರ, ಸರ್ವಿಸ್ ರೋಡ್ ಮಾಡಿದ್ರು, ಇಂಥವು ಒಂದು ಟಾಕಿ ಇದು ಮಾಡಿದ್ರು, ನೀರಿನ ಇತ್ತು ಟಾಕಿ ಮಾಡ್ಸ್ಯಾರ. ಕೆಲಸಗಳು ಮಾಡತ್ತಾರೆ. ಆದಷ್ಟು ಸರ್ವಿಸ್ ರೋಡ್ ಸ್ಟಾಪ್ ಆಗೈತೆ ಅಂತಾರಲ್ಲ, ಅದು ಮೊದಲು ಸ್ಟಾಪ್ ಆಗಿದ್ರಿ. ಅವ್ರು ಆಮೇಲೆ ಬಂದು ಎಲ್ಲ MP ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರವ್ರು ಕೆಲಸಗಳು ಮಾಡ್ಯಾರ. ಊರಿಗೆ ಬಂದು ನಿಮ್ಮ ಸಮಸ್ಯೆ ಕೇಳ್ತಾರ? ಸಮಸ್ಯೆಗಳು ಹೇಳ್ತಾರೆ. ಯಾವಾಗ ಬಿ ಬಾ ಅಂದ್ರೆ ಸಡಲ್ನೇ ಬರ್ತಾರೆ. ಚುನಾವಣಾ ಸಮಯದಾಗ ಏನೇನು ಭರವಸೆ ಕೊಟ್ಟಿದ್ರಿ ನಿಮ್ಮ ಊರಿಗೆ? ಇಲ್ಲ, ಭರವಸೆ ಏನು ಕೊಟ್ಟಿಲ್ರಿ. ಆದಷ್ಟು ನಾವು ಬಂದೇವು ಅಂದ್ರೆ ಏನ್ ಬಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಆದಷ್ಟು ಮಾಡತ್ತಾರ. ನೀವು ಸಮಸ್ಯೆ ಅಂತ ಹೋದಾಗ ನಿಮ್ಗೆ ಸಿಗ್ತಾರ ಹಂಗಾರ ಶಾಸಕರು? ಬಿಲ್ಕುಲ್ ಸಿಗ್ತಾರೆ.
ಯಾವಾಗಲೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಆಗ್ತಾರೆ, ಬಾ ಅಂದಾಗ ಸಡನ್ಲಿ ಬರ್ತಾರೆ. ಯಾವುದೇ ಒಂದು ಕಾರಣ ಇರಲಿ, ಏನೇ ಇರಲಿ, ಊರ ಸಮಸ್ಯೆ ಇರಲಿ, ಬಾ ಅಂದಾಗ ಸಡನ್ಲಿ ಬರ್ತಾರೆ. ಈಗ ಫಸ್ಟ್ ಬಾರ್ MLA ಆಗ್ಯಾರ, ಹಿಂದಿನ ಶಾಸಕರಿಗೂ ಈ ಶಾಸಕರಿಗೂ ಏನು ವ್ಯತ್ಯಾಸ ಅದ? ವ್ಯತ್ಯಾಸ ಅಂದ್ರೆ ಅವ್ರು ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟ್ ಆಗ್ತಿದಿಲ್ಲ, ಇವ್ರು ಜಲ್ದಿ ಕಾಂಟ್ಯಾಕ್ಟ್ ಆಗ್ತಾರೆ ಅಷ್ಟೇ. ಈ ಶಾಸಕರು ಜನರ ಕೈ ಸಿಗತ್ತಾರ? ಹಾಂ, ಸಿಗ್ತಾರೆ. ಊರ ಸಮಸ್ಯೆ ಅಂತ ಹೋದಾಗ ರಿಯಾಕ್ಟ್ ಮಾಡ್ತಾರ? ಹಾಂ, ಮಾಡ್ತಾರೆ. ಏನು ಸಮಸ್ಯೆ ಅವ ನಿಮ್ಮ ಊರಾಗ ಒಳಗೆ? ಊರಾಗೇನ ಅವೇ ಇದು ಗೋಡಿಂದು ಹೆಂಗ ಸಣ್ಣ ಪುಟ್ಟ ಎಲ್ಲ ಕೆಲಸ ಇರ್ತಾವಲ್ರಿ, ಅವು ಹೇಳಿದ್ರು ಅದು ಇದು ಮಾಡ್ತಾರೆ ಅವ್ರು. ಏನು ಹೇಳಿದ್ರು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಮಾಡ್ತಾರೆ. ಡೆವಲಪ್ಮೆಂಟ್ ಅಂದ್ರೆ ಈಗ ಅಲ್ಲ ಹಾಸ್ಪಿಟಲ್ ಅಲ್ಲಿ ಒಂದು ಇದು ಕಟ್ಲತ್ತಾರ್ರಿ, ಯೋಗದೊಂದು ಇದು ಮಾಡ್ಯಾರ್ರಿ. ಈಗ ಸರ್ವಿಸ್ ರೋಡ್ ಒಂದು ಕೆಲಸ ಮಾಡಿಸ್ರು ಆಯ್ತು. ಅದೊಟ್ಟು ಮಟ್ಟಿಗೆಲ್ಲ ಏನು ಹೇಳಿದ್ರು ಸಮಸ್ಯೆ ಇದ್ರೆ ಕೇಳಿದ್ರು ಬರ್ತಾರ ಹೋಗ್ತಾರ, ಎಲ್ಲ ಕೆಲಸ ನಡೆಸ್ತಾರೆ. ಹಂಗೇನು ಪ್ರಾಬ್ಲಮ್ ಏನೂ ಇಲ್ಲ ಸರ್ ಊರಿಂದ. ಆಯ್ತು ಎಷ್ಟೇನದ ರೋಡಿಂದ ಏನದಲ್ಲ ಎಲ್ಲ ಸಣ್ಣ ಪುಟ್ಟ ರೋಡ್ ಆಗ್ಯಾವ ಊರಾಗ, ಅದಕ್ಕೆ ಜರ ಎಲ್ಲ ಓಡಾಡಕ್ಕೆ ತೊಂದರೆಗಳು ಅಲ್ಲತ್ತವ. ಈಗ ಅದನ್ನು ಒಂದು ಕೆಲಸ ಮುಂದಿಂದು ಬಗೆಹರಿಸ್ಬೇಕಂತೇಳಿ ನಾವು ಅವ್ರ ಬಳಿ ಕೇಳ್ಕೊಳ್ತೀವಿ. ಅವ್ರಿಗೆ ಹೇಳಿರ ಸಮಸ್ಯೆ ಬಗ್ಗೆ? ಯಾವ ಸಮಸ್ಯೆ ಬಗ್ಗೆ ರೀ? ಊರಿನ ಸಮಸ್ಯೆಗಳು, ರಸ್ತೆ ಸಣ್ಣವ, ನಾಲಿ ಸಮಸ್ಯೆ. ಇಲ್ಲ, ನಾವು ಅವ್ರಿಗೆ ತಿಳಿಸ್ಲತ್ತಿದ್ದೇವ್ರಿ ಸರ್. ಅವ್ರಿಗೆ ನಾವು ತಿಳಿಸ್ಬೇಕಂತೇಳಿ ತಿಳಿಸಿದ್ದೇವೆ ಸರ್. ಅದು ಬಂದು ಮಾಡೋಣ ಅಂತ ಒಂದು ವಿಚಾರ ಮಾಡ್ಯಾರ. ಹಾಂ ರೀ, ಕೆಲಸ ಮಾಡಾಕತ್ತಾರ. ಕೆಲಸರ ರನ್ನಿಂಗ್ದಾಗ ಇರ್ತಾರೆ ಅವ್ರು, ಯಾವ್ದು ಕೆಲಸಕ್ಕೆ ಭೀ ಅಡ್ಡಿ ಮಾಡಂಗಿಲ್ಲ, ಬಂದೆಲ್ಲ ಕೆಲಸ ಮಾಡ್ತಾರೆ ಸರ್. ಏನೋ ಸಮಸ್ಯೆ ತೊಗೊಂಡೋದ್ರು ಶಾಸಕರು ನಿಮ್ಮ ಕೈ ಸಿಗ್ತಾರ? ಹಾಂ, ಏನು ಭೀ ನಾವು ಕೇಳಕ್ಕೆ ಹೋದ್ರೆ ಹೇಳ್ತಾರೆ ಸರ್, ಸ್ಪಂದನೆ ಮಾಡ್ತಾರೆ. ಅದಕ್ಕೆ ಯಾವುದೇ ಕೆಲಸಕ್ಕೂ ಸ್ಪಂದನೆ ಮಾಡ್ತಾರೆ. ಹಳೆ ಶಾಸಕರಿಗೆ ಈ ಶಾಸಕರಿಗೆ ಏನು ವ್ಯತ್ಯಾಸ ಅದ ಹೆಂಗ್ರಿ? ಹಳೆ ಶಾಸಕರು ಸರಿಯಾಗಿದ್ರು ಸರ್, ಅದಕ್ಕೇನಿಲ್ಲ. ಹಳೆ ಶಾಸಕರು ಒಳ್ಳೆ ಶಾಸಕರು. ಹಾಂ, ಎಲ್ಲ ಇವ್ರು ಸರಿಯಾಗ ಸರ್, ಯಾರ್ದೇನು ತೊಂದರೆ ಇಲ್ಲ ಸರ್. ಇಲ್ರಿ ಏನದ ಈ ವರ್ಷನ ಕಾಲಕ್ಕೆ ಮಳೆ ಜಾಸ್ತಿ ಆಯ್ತು. ಎಲ್ಲಿಂದಲೇ ಮಂದಿ ಹ್ಯಾಂಗ್ ಮಾಡಿ ಹ್ಯಾಂಗ್ ಉಣ್ಬೇಕು, ಹ್ಯಾಂಗ್ನು ಇದನ್ನು ಬರ್ತಂತ ಅದನ್ನು ಆ ಕಡೆ ಹೋಯ್ತು. ಗಿರಲಕ್ಷ್ಮಿ ದುಡ್ಡು ಹಾಕ್ತಂತಂದ್ರು ಅದನ್ನು ಆ ಕಡೆ ಹೋಯ್ತು. ಆಯ್ತು ಹೊಲದಾಗ ಎಲ್ಲಾರು ಕೂಲಿ ಕಪ್ಟಿ ಮಾಡಿ ಉಮ್ಮರ್ ಅಂತಂದ್ರು ಮಳಿನೂ ಹಿಂಗತ್ತದ. ಹ್ಯಾಂಗ್ ಮಾಡಿ ಬದುಕಬೇಕು? ಮತ್ ಏನದ ಹೇಳ್ರಿ? ಶಾಸಕರು ಸಚಿವರು ಸರ್ಕಾರ ಬರ್ತತ ಇಲ್ಲ, ಏನು ಹೊಂಟಿಲ್ಲ ರೀ, ಏನು ಹೊಂಟಿಲ್ಲ. ಏನು ಹೊಂಟದ ಈ ಜನಸಂಖ್ಯೆ? ಏನು ₹1 ಅಂದ್ರೆ ಏನು ಹೊಂಟಿಲ್ಲ. ಎಲ್ಲ ಮತ್ತೆ ಲಾಸಿನಾಗ ಅದ ರೀ. ಇನ್ನೇ ಆ ಕಡೆಯಿಂದ ಯಾವ ಈ ಸಕ್ಕಿ ಹೊಂಟ ಅಂತ ಗುಣ ಅದ, ಇಲ್ಲಂತಂದ್ರೆ ಏನೂ ಇಲ್ಲ ಸರ್. ಅದನ್ನು ಹೋಯ್ತು, ಇದನ್ನು ಹೋಯ್ತು, ಅಕ್ಕಿ ಬಿ ಹೋಯ್ತು, ಗೋಧಿನೂ ಹೋಯ್ತು, ಎಲ್ಲನೇ ಹೋಯ್ತು. ಹ್ಯಾಂಗಿರ್ಬೇಕು? 2.5 ವರ್ಷ ಏನು ಅಭಿವೃದ್ಧಿ ಕೆಲಸನೇ ಇಲ್ಲ. ಏನೇನ್ ಕೆಲಸನೇ ಇಲ್ಲ ಸರ್, ಒಟ್ಟು ಯಾತ್ರನು ಕೆಲಸನೇ ಇಲ್ಲ. ಈಗ ಮತ್ತೆ ಒಟ್ಟು 5-6 ತಿಂಗಳಾಯ್ತು, ಒಟ್ಟು ಏನ್ ಕೆಲಸನೇ ಇಲ್ಲ. ಹ್ಯಾಂಗ್ ಮಾಡಿ ಹ್ಯಾಂಗ್ ಬದುಕಬೇಕು? ರೈತರಾಗ್ಲಿ, ರೈತರ ಬಳಿ ಇತ್ತಂದ್ರೆ ಕೂಲಿ ಕಪ್ಟಿ ಮಾಡಿ ಉಳ್ಳಾಕ್ರಿ, ಅದನ್ನು ಕೂಲಿನೂ ಇಲ್ಲ ಕಪ್ಟಿನೂ ಇಲ್ಲ. ಹ್ಯಾಂಗ್ ಬದುಕಬೇಕು? ತೋಲ್ ಪರಿಶಾನ ಇಂಥ ಮಕ್ಕಳಿಗೆ ಹ್ಯಾಂಗ್ ಸಲ್ಬೇಕು, ಹ್ಯಾಂಗ್ ಮಾಡಿ ಉಣ್ಬೇಕು? ಎಲ್ಲಿಂದಲೇ ಮಳಿ ಅಂದ್ರೆ ಮಳಿ ಹೊಂಟದ, ಎಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು? ಈಗ ಅಭಿವೃದ್ಧಿ ಕೆಲಸಗಳು ಏನು ನಡೆದಾವಿಲ್ಲ ಸರ್ 2 ವರ್ಷದಾಗ? ಅಭಿವೃದ್ಧಿ ಕೆಲಸ ಆಗ್ಲಕ್ಕೆ ಏನದ ಸರ್, ಎಲ್ಲಿಂದ ರೈತರು ಎಲ್ಲ ಬೆಳೆ ಹಾನಿಯಾಗಿ ಎಲ್ಲೇ ಎದ್ದು ಕುಂತಿದ್ದಾರೆ. ವಿದ್ಯಾಭ್ಯಾಸ ವಂಚಿತಾಗಿ ಎಲ್ಲರೂ ಯುವಕರು ಎಲ್ಲ ಅಲ್ಲಿ ವಿದ್ಯಾರ್ಥಿ ಕಡೆದು ಪರದಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ಬೇಕಾದ್ರೆ ಇವು 2 ಅಂಶಗಳದ. ಇವೆರಡು ಇದ್ದರೆ ನಮ್ಮ ದೇಶ ಉದ್ಧಾರ ಆಗ್ತದೆ. ಇವೆರಡು ಇರ್ತಾನೆ ಎಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ರೈತರು ಭಾಳ ಕಷ್ಟ ಆಗೈತಿ. ಈಗ ಭಾಳ ಕಷ್ಟ ಐತಿ, ಭಾಳ ಕಷ್ಟದಲ್ಲಿ ಇದ್ದಾರೆ. ಭಾಳ ಅಂತಂದು ಭಾಳ ಕಷ್ಟ. ರೈತರ ಪರಿಹಾರದ ಏನು ಸಿಕ್ಕಿಲ್ಲ, ಇನ್ನು ಏನು ಪರಿಹಾರ ಇಲ್ಲ, ಏನು ಸಿಕ್ಕಿಲ್ಲ. ಶಾಸಕರದ್ದು ಅವ್ರ ಜೊತೆ ಗಮನಕ್ಕೆ ತಗೊಂಬಂದಿರ ಸಮಸ್ಯೆ ಎಲ್ಲಾರು ಗಮನಕ್ಕೆ ತಂದಾರ, ಎಲ್ಲ ಸರ್ವೇನು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತಾರೆ. ಶಾಸಕರ ಕೈ ಸಿಗ್ತಾರ? ಹಾಂ, ಸಿಗ್ತಾರೆ. ಏನು ಅಭಿವೃದ್ಧಿ ಕೆಲಸ ಏನು ಮಾಡ್ಯಾರ್ರಿ? ಅಭಿವೃದ್ಧಿ ಕೆಲಸ ನಡೀತಾ ಇದಾವೆ ಸರ್. ಮಾಮೂಲಿ ಆಗಿ ರೋಡ್ ಆಗಲಿ ನಾಲಿ ಆಗಲಿ ನಡೀತಾ ಇದಾವೆ. ಹುಮ್ನಾಬಾದ್ ಏನೇನು ಡೆವಲಪ್ಮೆಂಟ್ ಆಗ್ಯಾವ್ರಿ? ಹುಮ್ನಾಬಾದ್ ಒಳಗೆ ಅದಷ್ಟೇ ಎಲ್ಲೇ ರೋಡ್ ಅಲ್ಲ, ಕಂಪೌಂಡ್ ಅಲ್ಲ, ಅವಾಗ ನಡ್ತಾ ಇದೆ. ಏನೇನು ಡೆವಲಪ್ಮೆಂಟ್ ಆಗ್ಬೇಕ್ರಿ ಹುಮ್ನಾಬಾದ್ ಒಳಗೆ? ಹುಮ್ನಾಬಾದ್ ಒಳಗೆ ಆಗ್ಬೇಕಾದ್ರೆ ರೈತರಿಗೆ ಸಪೋರ್ಟ್ ಬೇಕು, ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಬೇಕು. ಇವು 2 ಇದ್ದರೆ ಎಲ್ಲಾನು ಅಭಿವೃದ್ಧಿ ಆಗುತ್ತೆ. ನಾನೀಗ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಹುಮ್ನಾಬಾದ್ ಪಟ್ಟಣದಲ್ಲಿದ್ದೇನೆ. ಹುಮ್ನಾಬಾದ್ ಪಟ್ಟಣದ ನ್ಯಾಯಾಲಯದ ಸಂಕೀರ್ಣದ ಮುಂದ್ಗಡೆ ನಾನಿರುವಂತದ್ದು. ಇಲ್ಲಿರುವಂತ ಜನರನ್ನ ಮಾತಾಡ್ಸೋಣ ಸರ್. ಈಗ ನಿಮ್ಮ ಶಾಸಕರು ಸಿದ್ದು ಪಾಟೀಲ್ ಅವರ ಆಯ್ಕೆಗೆ 2.5 ವರ್ಷ ಆಗ್ತಾ ಬಂತು. ಏನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಮಾನ್ಯ ಶಾಸಕರು, ನಾನು ತಾಲೂಕು BJP ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ಅವ್ರು ಗೆದ್ದಿದ್ದಾರೆ. ಅವರು ಇವತ್ತೇನಪ್ಪ ಅಂತಂದ್ರೆ 24x7 ಅಂದರೆ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಜನರ ಸ್ಪಂದನೆ, ಸಮಸ್ಯೆಗಳ ಸ್ಪಂದನೆ 24x7 ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದಿನ 25 ವರ್ಷ ಅವ್ರೇನು ಆಳ್ವಿಕೆ ಮಾಡ್ಯಾರ, ಈಗ ನಾವೇನು 2.5 ವರ್ಷ ಏನು ಆಳ್ವಿಕೆ ಮಾಡಿದೆವು. ಈ ಆಳ್ವಿಕೆ ನಾವು ಹೊಂದಾಣಿಕೆ ಮಾಡಿದಾಗ ಟೂ ಮಚ್ ಅಂದ್ರೆ ಅವ್ರದ್ದು 10 ಪಟ್ಟು ಕೆಲಸ ಇವತ್ತು
ಕ್ಷೇತ್ರದ ಕೆಲಸ ಆಗ್ಯದ ಅಂತಕ್ಕಂಥ ಮಾತು ನಾವು ಆರಿಸ್ತೀವಿ. ಹುಮನಾಬಾದ್ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಏನು ಇದ್ದಾವ, ಆ ಹಳ್ಳಿಗಳ ಪ್ರತಿ ಹಳ್ಳಿ ಪ್ರತಿ ಮನುಷ್ಯಗ ಮುಟ್ಟುವಂಥ ಕೆಲಸ ಮಾನ್ಯ ಶಾಸಕರು ಮಾಡಿದ್ದಾರೆ ಅಂತ ಜನರ ಕೈ ಸಿಗಾಕತ್ತಾರೆ 100%. ಶಾಸಕರು ಸಿದ್ದು ಪಾಟೀಲ್ ಅವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕದ ಏನ್ ಡೆವಲಪ್ಮೆಂಟ್ ಕಾರ್ಯ ಏನ್ ನಡೆದಾವ ಸರ್ ನಿಮ್ಮ ಕ್ಷೇತ್ರದಾಗ? ಹುಮ್ನಾಬಾದ್ ಕ್ಷೇತ್ರದಲ್ಲಿ ಇನ್ನೂ ಭಾಳ ಡೆವಲಪ್ಮೆಂಟ್ ಆಗಬೇಕಾಗಿದೆ ಸರ್. ಮಾಡಿದ್ದಾರೆ, ಆದ್ರೆ ಇನ್ನೂ ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕು. ಏನೇನು ಡೆವಲಪ್ಮೆಂಟ್ ಆಗ್ಬೇಕ್ರಿ? ರೋಡ್ ಆಗಬೇಕು, ಮೂಲಭೂತ ಸೌಕರ್ಯಗಳು ಆಗಬೇಕು, ನೀರಿನ ಸಮಸ್ಯೆ ಬಗೆಯಿರಬೇಕು, ಕಾಲಿ ನಾಲಿಗಳು ಸ್ವಚ್ಛ ಆಗಬೇಕು, ಫುಟ್ಪಾತ್ ಮಾಡ್ತಾ ಎಲ್ಲ ಕ್ಲೀನ್ ಆಗಬೇಕು. ಇಲ್ಲಿ ಇರ್ತಕ್ಕಿಂತ ಇನ್ನೂ ಭಾಳಷ್ಟು ಸಮಸ್ಯೆಗಳವ, ಸಮಸ್ಯೆಗಳೆಲ್ಲ ಕ್ಲೀನ್ ಆಗಬೇಕು ಸರ್. ಶಾಸಕರ ಆಯ್ಕೆಯಾಗಿ 2.5 ವರ್ಷ ಆಯ್ತು, ಏನು ಅಭಿವೃದ್ಧಿ ಕಾರ್ಯ ಮಾಡ್ಯಾರ ಇಲ್ಲ ಈಗ? ಭಾಳಷ್ಟು ದೃಷ್ಟಿಕೋನದಿಂದ ಆಗಿಲ್ಲ ಸರ್, ಇನ್ನೂ ಆಗಬೇಕು, ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಸಿಟಿ ಏನು ಸಮಸ್ಯೆ ಅವ ಸರ್? ಇಲ್ಲಿ ಮೂಲಭೂತವಾಗಿ ಆಟದ ಗ್ರೌಂಡ್ ಇಲ್ಲ, ಹೌದಿಲ್ರಿ? ಮಕ್ಕಳಿಗೆ ಸಂಡೇ ಆದ ನಂತರ ಆಟದ ಗ್ರೌಂಡ್ ಇಲ್ಲ, ಲೈಬ್ರರಿ ಇಲ್ಲ. ಲೈಬ್ರರಿ ನನಗೊಂದಿಗೆ ಬಿದ್ದಿದೆ, ಲೈಬ್ರರಿ ಹಾಳಾಗಿದೆ. ಆಮೇಲೆ ಮಕ್ಕಳಿಗೆ ಸಂಡೇ ಆಟ ಆಡ್ತಕ್ಕಂಥ ಆಟದ ಗ್ರೌಂಡ್ ಇಲ್ಲ, ಯಾವುದೋ ಸ್ಪೋರ್ಟ್ಸ್ ಗ್ರೌಂಡ್ ಇಲ್ಲ. ದೊಡ್ಡದಾಗಿರ್ತಕ್ಕಂಥ ಲೈಬ್ರರಿ ಆಗಬೇಕು. ಆಮೇಲೆ ಗಾರ್ಡನ್ ಆಗ್ಬೇಕು ಸರ್. ಮಕ್ಕಳಿಗೆ ಗಾರ್ಡನ್ ಇಲ್ಲ, ಕೂತ್ಕೋತಕ್ಕಂಥದ್ದು ಎಲ್ಲರೂ ಕುಂತು ಸ್ಟಡಿ ಮಾಡ್ತಕ್ಕಂಥ ಗಾರ್ಡನ್ ಇಲ್ಲ. ಇವೆಲ್ಲ ಮೂಲಭೂತ ಭಾಳಷ್ಟು ಆಗಬೇಕಾಗಿದೆ ಸರ್. ಶಾಸಕರು ಒಬ್ಬರದೇ ಇಲ್ಲ, ಬೀದರ್ ಜಿಲ್ಲೆ ಎಲ್ಲ ಲೀಡರ್ಗಳು ಏನದ ಅಂತಂದ್ರೆ ಅವ್ರಲಿಂದ ಏನದ ಇದು ದೇಶಕ್ಕೆ ಹಾಳು ಮಾಡಿಟ್ಟಾರ. ಎಲ್ಲ ಲೀಡರ್ಸ್ಗಳು ಅವ್ರು ಇವರಿಲ್ಲ, ಪೂರಾ ಬೀದರ್ ಜಿಲ್ಲಾ ಫ್ಯಾಕ್ಟ್ರಿಗಳವ, ಬಾಲ್ಕಿಗೆ ಫ್ಯಾಕ್ಟ್ರಿಗಳು, ನಾರಂಜ ಎಲ್ಲ ಫ್ಯಾಕ್ಟ್ರಿದವ್ರು ಏನು ಮಾಡ್ತಾರೆ ಅಂತಂದ್ರೆ ಇದು ರೈತರಿಗೆ ಏನದ ಭಾಳ ಹಾಳು ಮಾಡಿಟ್ಟಾರ. ಅದು ಆಗಲ್ಲ, ಅದು ಮಾಡ್ತಾನೆ ಇಲ್ಲತ್ತಾರ, ಲೂಟ್ ಮಾಡತ್ತಾರ. ಒಟ್ಟೆ ಬೇಸಿಗೆ ಪೂರಾ ಲೂಟ್ ಮಾಡಿಟ್ರಿ. ಎಲ್ಲ ಲೀಡರ್ ಅದ, ಅವರು ಇವರು ಇಲ್ಲ, ಎಲ್ಲ ಲೀಡರ್ ಲೂಟ್ ಮಾಡಿಟ್ಟಾರ. ಅದಕ್ಕೇನದ ಅಧ್ಯಕ್ಷ ಡೈರೆಕ್ಟ್ರ್ ಎಲ್ಲರ ಕರೆ ಅಂತಂದ್ರೆ ಎಲ್ಲ ಲೂಟ್ ಮಾಡಿಟ್ಟಾರ. ಅದು ಫ್ಯಾಕ್ಟ್ರಿ ಮಾಡ್ತಾನೆ ಇಲ್ಲ. ಆ ಮಿರಾಜುದ್ದೀನ್ ಪಟೇಲ್ ಇದ್ದಾಗ ಚಾಲೂ ಮಾಡಿರು, ಅದ್ರ ಬಾದ ಬಂದ್ ಮಾಡ್ಯಾರ. ಇದಿಷ್ಟು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತು. ಶಾಸಕ ಸಿದ್ದು ಪಾಟೀಲ್ ಕಾರ್ಯವೈಖರಿಯ ಕುರಿತಾಗಿ ಕ್ಷೇತ್ರದ ಜನರು ನ್ಯೂಸ್ ಫಸ್ಟ್ ಜೊತೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಶಾಸಕ ಸಿದ್ದು ಪಾಟೀಲ್ ಜನರ ಕೈಗೆ ಸಿಗ್ತಾರೆ, ಜನರ ಸಮಸ್ಯೆಗೆ ಸ್ಪಂದನೆಯನ್ನ ನೀಡ್ತಾರೆ. ಆದ್ರೆ ಆ ಸ್ಪಂದನೆಗೆ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಿ ಎನ್ನುವಂತ ಒತ್ತಾಯವನ್ನ ಕ್ಷೇತ್ರದ ಜನರು ಹಂಚಿಕೊಂಡಿದ್ದಾರೆ. ಜೊತೆಗೆ ಹಳ್ಳಿಕೇಟ್ನಲ್ಲಿರುವಂತಹ BSSಗೆ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭ ಮಾಡಲಿ ಎನ್ನುವಂತ ಒತ್ತಾಯವನ್ನ ಕ್ಷೇತ್ರದ ರೈತರು ಮತ್ತು ಮತದಾರರು ಹಂಚಿಕೊಂಡಿರುವಂತದ್ದು. ಕ್ಯಾಮರಾಮನ್ ಶರಣು ಜೊತೆ ಶಿವಾನಂದ, ನ್ಯೂಸ್ ಫಸ್ಟ್ ಹುಮ್ನಾಬಾದ್.